ಎಂಟ್ರ ಓವರ್ ಎಂಟ್ರನ್ ಯಾರಾದ್ರೂ ಕಮೆಂಟ್ ಹೇಳೋದು ಬನ್ನಿ. ಎರಡನೇ ಓವರ್ ತೆಗೆದುಕೊಂಡು ಗಣೇಶ್ ಅವರು ಇದೀಗ ಕಾದು ನೋಡ್ಬೇಕು. ಅದು ಅಷ್ಟೇ ಉತ್ತಮವಂತಹ ಬಾಲಿಂಗ್ ಗಣೇಶ್ ಅವರಿಂದ. ಎರಡನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 8. ಉತ್ತಮವಾದಂತಹ 4 ರನ್ಗಳ ಸೇರ್ಪಡೆ. ಕ್ಯಾಚ್ ಇತ್ತು. ನಿತ್ಯಾನಂದ್ ಭಟ್ ಅವರು ಸ್ವಲ್ಪ ಮಿಸ್ಫೀಲ್ಡ್ ಮಾಡಿದ್ದಾರೆ. ಇಲ್ಲದಿದ್ದರೆ ರೈಸಿಂಗ್ ಕ್ರಿಕೆಟರ್ಸ್ ದ ಮೇನ್ ಬ್ಯಾಟ್ಸ್ಮನ್ ಪೆವಿಲಿಯನ್ಗೆ ಹಾಕ್ಬೋದಿತ್ತು. ಶಾಟ್ ಮೂಲಕ 4 ರನ್ಗಳ ಸೇರ್ಪಡೆ. ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಈ ಮೂಲಕ ತಂಡದ ಮೊತ್ತ 20. ಎರಡನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 20. ಉತ್ತಮವಂತಹ ಬಾಲಿಂಗ್ ಅವರಿಂದ ಯಾವುದೇ ರನ್ ಸೇರ್ಪಡೆ ಇಲ್ಲ. ಓವರ್ ಅಂಪೈರ್ ವೇಟ್ 3 4 3 ಎಂಡ್ ಆಫ್ ದಿ ಅವರ್. ಓಕೆ ಕ್ಷಮಿಸಬೇಕು. ವೇಟ್ 1 ಸೆಕೆಂಡ್. ಓಕೆ ಪ್ಲೇ. ಉತ್ತಮವಾದಂತಹ ಈ ಮೂಲಕ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 21. 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 21. ಟೀಮ್ ಹಳವಳ್ಳಿ ತಂಡದ ಕಪ್ತಾನ್ ತಮ್ಮ 2ನೇ ಓವರ್ ತೆಗೆದುಕೊಂಡು 3ನೇ ಓವರ್ ಉತ್ತಮವಂತಹ ಗ್ಯಾಪ್ ಶಾಟ್ ಮಯೂರ್ ಅವರಿಂದ. ಈ ಮೂಲಕ ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಆದರೆ ಅಂಪೈರ್ ಇಂದ ವೈಡ್ ಎಂದು ಘೋಷಣೆ. ತಂಡದ ಮೊತ್ತ 27. ಉತ್ತಮವಾದಂತಹ ಶಾಟ್. ಶಾಟ್ ನಲ್ಲಿ 4 ರನ್. ಚುಮು ಚಳಿಯಲ್ಲಿ ಬಿಸಿಯಾದಂತಹ
ಶಾಟ್ ಮೂರು. ತಮ್ಮ ಬ್ಯಾಟ್ ಇಂದ ತೆಗಿತಾ ಇದ್ದಾರೆ. 3 ಬಾಲ್ 35 ರನ್. 3 ಬಾಲ್. ಮತ್ತೊಮ್ಮೆ ವೈಡ್. ಸುಬ್ಬಣ್ಣ ಅವರು ಕೊಂಚ ದುಬಾರಿ ಆಗ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಸುಬ್ಬಣ್ಣ ಅವರಿಂದ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ. ಮೂರಿಂದ ತಂಡಕ್ಕೆ 4 ರನ್ ಸೇರ್ಪಡೆ. ಮೊತ್ತ 40. ಮೂಲಕ ತಂಡಕ್ಕೆ 4 ರನ್ ಸೇರ್ಪಡೆ. 44 ಈ ಮೂಲಕ ತಂಡದ ಮೊತ್ತ 44. 3 ಓವರ್ ಮುಕ್ತಾಯಕ್ಕೆ. ಚಂದನ್ಗುಡ್ಡೆ ಇಲ್ಲೇ ಇದ್ದ. ನೆಕ್ಸ್ಟ್ ಮ್ಯಾಚ್ ಟೀಮ್ ವಿಭಾಗ ವರ್ಸಸ್ ಪಂಚಜನ್ಯ. ಉತ್ತಮವಂತ ಹೊಡೆತ. ಟೀಮ್ ಹಳ್ವಳ್ಳಿ ತಂಡದ ಕ್ಷೇತ್ರ ರಕ್ಷಕರಿಗೆಲ್ಲ ಉತ್ತಮವಾದ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಪ್ರಯತ್ನ ಇತ್ತು ನಿತೀಶ್ ಅಬ್ಬಾರ್ ಅವರಿಂದ, ಆದರೆ ಅವರನ್ನ ವಂಚಿಸಿ ಮೊತ್ತ 52. ಮೊತ್ತ 52. 4ನೇ ಓವರ್ ಚಾಲ್ತಿಯಲ್ಲಿ ಉತ್ತಮವಾದಂತಹ ಬಾಲಿಂಗ್ ಹಾಗೂ ಕ್ಷೇತ್ರ ರಕ್ಷಣೆ. ಬಾಲ್ ನಿತ್ಯಣ್ಣ ಅವರಿಂದ ಉತ್ತಮವಾದಂತಹ ಕೀಪಿಂಗ್ ಮೂಲಕ ತಮ್ಮ ಮೊದಲ ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಈ ಮೂಲಕ ರೈಸಿಂಗ್ ಕ್ರಿಕೆಟರ್ಸ್ ತಂಡದ 2ನೇ ಹುದ್ದರಿ ಪತನ. ಅವರ ಜಾಗವನ್ನು ತುಂಬಲು ಬ್ಯಾಟ್ಸ್ಮನ್ ನೇಮ್ ಭರತ್. ಮಯೂರ್ ಅವರು ಸ್ಟ್ರೈಕ್ ನಲ್ಲಿ ಗಣೇಶ್ ಅವರನ್ನ ಎದುರಿಸ್ತಾ 4 ಓವರ್ ಮುಕ್ತಾಯಕ್ಕೆ 52. 5ನೇ ಓವರ್ ಚಾಲ್ತಿಯಲ್ಲಿ ಉತ್ತಮವಾದಂತಹ ಬಾಲಿಂಗ್ ಹಾಗೆ ಅತ್ಯುತ್ತಮವಾದಂತಹ ರಕ್ಷಣೆ. ವೈಡ್ ಎಂದು ಗೋಕುಲ ಅವರ ನಿರ್ಣಯ. ರಕ್ಷಣೆ ಅವರಿಂದ ಕರಾರುವಕ್ಕು ದಾಳಿ ಗಣೇಶ್ ಅವರಿಂದ. ಸ್ವೀಪ್ ಮಾಡುವ ಯತ್ನ. ಅಂಕಣದಿಂದ ನೇರವಾಗಿ ಹೊರಕ್ಕೆ ಬಾಲ್. ಈ ಮೂಲಕ ರೈಸಿಂಗ್ ಕ್ರಿಕೆಟರ್ಸ್ ತಂಡದ 3ನೇ ಹುದ್ದರಿ ಪತನ. ಮಯೂರ್ ಅವರ ಜಾಗವನ್ನು ತುಂಬಲು ಈಗ ಪ್ರಣಾಮ್. ಎಸ್ಕೆ ಅವರ ಉತ್ತಮವಾದ ರಕ್ಷಣೆ. ಗಣಿ ಅವರು ಕರಾರುವಕ್ಕು ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಉತ್ತಮವಾದಂತಹ ಶಾಟ್ ಫೀಲ್ಡ್ ಮಾಡೋ ತರ ಇತ್ತು, ಆದ್ರೆ PL ಅವರು 5 ಓವರ್ 57. ಗಲಿಬಿಲೆ.
ತಂಡದ ಮೊತ್ತ 5 ಓವರ್ಗೆ 57, 3 ಉದ್ದರಿ ನಷ್ಟಕ್ಕೆ. ಈಗ ಭರತ್ ಅವರು ಸ್ಟ್ರೈಕ್ ನಲ್ಲಿ, ನಿತೀಶ್ ಅವರು ಬಾಲಿಂಗ್ ನಲ್ಲಿ. ಹೊಡೆತ ಅಷ್ಟೇ ಅತ್ಯುತ್ತಮ ಲಕ್ಷ್ಯದ ರಕ್ಷಣೆ. ಉತ್ತಮವಾದಂತಹ ಬಾಲಿಂಗ್ ಕಿಚ್ಚರ್ ಅವರಿಂದ, ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ನಾವು ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದೇವೆ. ಉತ್ತಮವಾದಂತಹ ಬಾಲಿಂಗ್, ಯಾವುದೇ ಮಳವಳ್ಳಿ ತಂಡ ಇನ್ನಿಂಗ್ಸ್ ನ ಕೊನೆಯ ಓವರ್. ಕರಾರುವಕ್ಕು ದಾಳಿ ಕಿಚ್ಚರ್ ಅವರಿಂದ. ಕ್ಷೇತ್ರ ರಕ್ಷಣೆ. ಫೀಲ್ಡಿಂಗ್ ನಲ್ಲಿ ಕಿಚ್ಚರ್ ಅವರು ಯಾವುದೇ ಬಾಲ್ ಅನ್ನ ಅಷ್ಟು ಸಲೀಸಾಗಿ ಬಿಡಲ್ಲ. ಉತ್ತಮವಾದಂತಹ ಕೊನೆಯ ಓವರ್. ಇನ್ನು ಯಾವುದೇ ಒಂದು ಬೌಂಡ್ರಿಯನ್ನ ಗಳಿಸಿಲ್ಲ. ಕೊನೆಯ ಓವರ್ ನಲ್ಲಿ ರೈಸಿಂಗ್ ಕ್ರಿಕೆಟರ್ಸ್ ತಂಡ ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಅಂತ ಅಂಪೈರ್ ಡಿಕ್ಲೇರ್ ಮಾಡಿದ್ದಾರೆ. ಒನ್ ರನ್ ಡಿಕ್ಲೇರ್. ಅಂಪೈರ್ ನಿರ್ಣಯ. ಮಯೂರ್ ಮೊದಲ ಬಾಲ್ ಡಾಟ್ ಬಾಲ್. ದಾಳಿ ಮಯೂರ್ ಮಾಣಿ ಅವರಿಂದ. ಸಾಧ್ಯತೆ ತುಂಬಾ ಇತ್ತು. ಕರಾರುವಕ್ಕು ದಾಳಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಉತ್ತಮವಾದ ಹೊಡೆತ ಚಿನ್ಮಯ್ ಗುಡ್ಡ ಅವರಿಂದ. ಯಾವುದೇ ರನ್ ಸೇರ್ಪಡೆ ಇಲ್ಲ ತಂಡಕ್ಕೆ. ತಂಡದ ಮೊದಲನೇ ಓವರ್ ಮೇಡನ್ನ ನಡೆಸಿದ್ದಾರೆ. 1 ಓವರ್ಗೆ 0 ರನ್. ಇನ್ನು ಟೀಮ್ ಹಳ್ವಳ್ಳಿ ತಂಡ ಖಾತೆ ಓಪನ್ ಮಾಡಿಲ್ಲ. 2ನೇ ಓವರ್ಗೆ ಕಾದು ನೋಡಬೇಕು. ಪ್ರಣವ್ ಅವರು 2ನೇ ಓವರ್ ತೆಗೆದುಕೊಂಡು ಹೊಡೆತಾಗಿತ್ತು ಗಣೇಶ್ ಅವರಿಂದ. ಆದರೆ ಕ್ಷೇತ್ರ ರಕ್ಷಣೆ. ಖಾತೆ ಓಪನ್ ಆಗಿದೆ. 4 ರನ್ ತಂಡಕ್ಕೆ ಸೇರ್ಪಡೆ. ಉತ್ತಮವಾದಂತಹ ಹೊಡೆತ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಗಣೇಶ್ ಅವರಿಂದ. ಗೋಕುಲ ಫೋಕಸ್ ಅವರಿಂದ ವೈಡ್ ಎಂದು ನಿರ್ಣಯ. ಈ ಮೂಲಕ ತಂಡದ ಮೊತ್ತ 5.
ಉತ್ತಮವಾದ ಬ್ಯಾಟಿಂಗ್ ನಾವಿಲ್ಲಿ ನೋಡ್ತಾ ಇದ್ದೇವೆ. ಕ್ವಿಕ್ ಆಗಿ ಒಂದು ರನ್ ಸಿಂಗಲ್ ತಗೊಂಡಿದ್ದಾರೆ ಗಣೇಶ್ ಅವರು. ಫೀಲ್ಡಿಂಗ್ ನಾವು ಅಜಯ್ ಅವರಿಂದ ನೋಡ್ತಾ ಇದ್ದೇವೆ. ಅಷ್ಟೇ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ. 2 ಓವರ್ 6. 2 ಮುಕ್ತಾಯಕ್ಕೆ ತಂಡದ ಮೊತ್ತ 6. 55 ರಿಕ್ವೈರ್ಡ್ ಇನ್ 4 hours. 4 ಓವರ್ಗೆ 52 ರನ್ಗಳ ಅವಶ್ಯಕತೆ. 55. ಹೊಡೆತಾಗಿತ್ತು, ಆದರೆ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಬಾಲು. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ. ಗುಡ್ ಬಾಲ್ ಎಂದು ನಿರ್ಣಯ. ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಯಾವುದೇ ರನ್ ಸೇರ್ಪಡೆ ಇಲ್ಲ. ಒಂದು ಒಳ್ಳೆ ಶಾಟ್ ಆಗಿತ್ತು, ಬೌಂಡ್ರಿ ಮಾತ್ರ ಹೋಗ್ತಾ ಇಲ್ಲ ಯಾವ ಕಡೆಯಲ್ಲಿಯೂ. ಕೈಗೆ ಹೋಗ್ತಾ ಇದೆ ಎಲ್ಲ ಚೆಂಡು. ಸೇರ್ಪಡೆ ಆಗ್ತಾ ಇಲ್ಲ ಟೀಮ್ ಹಳವಳ್ಳಿ ತಂಡಕ್ಕೆ. ಉತ್ತಮವಾದಂತಹ ಫೀಲ್ಡಿಂಗ್ ಮೂಲಕ ಗಣೇಶ್ ಅವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ನತ್ತ ಅವರ ಜಾಗವನ್ನು ತುಂಬಲು ವಿನು ಭಟ್ ತಮ್ಮನ ಜಾಗವನ್ನು ತುಂಬಲು ಈಗ ಮಯೂರ್ ಮಾಣಿ ಅವರು 2ನೇ ಓವರ್ನಲ್ಲಿ ಮೇಡನ್ ಮಾಡಿ ತಮ್ಮ 2 ಓವರ್ ಅನ್ನ ಮೇಡನ್ ಹತ್ತಿದ್ದಾರೆ. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ಮಯೂರ್ ಹೆಗಡೆ ಅವರಿಂದ. ಈಗ ತಂಡದ 4ನೇ ಓವರ್ನಲ್ಲಿ ಪ್ರಣವ್ ವಿನು ಭಟ್ ಅವರು ಪ್ರಣವ್ ಅವ್ರನ್ನ ಎದುರಿಸ್ತಾ ಉತ್ತಮವಾದಂತಹ ಚಿನ್ನ ಶಾಟ್ ವಿನು ಭಟ್ ಅವರಿಂದ. ತಂಡದ ಮೊತ್ತಕ್ಕೆ 4 ರನ್ ಸೇರ್ಪಡೆ. ಈ ಮೂಲಕ 2 ಅಂಕಿಯನ್ನು ಟಚ್ ಮಾಡಿದ್ದಾರೆ ಟೀಮ್ ಹಳವಳ್ಳಿ ತಂಡ. 10 ರನ್. ಉತ್ತಮವಾದಂತಹ ಹೊಡೆತ ವಿನು ಭಟ್ ಅವರಿಂದ. ಮತ್ತೊಮ್ಮೆ ಬೌಂಡ್ರಿ ಅತ್ತ ಮತ್ತೆ 4 ರನ್ ಸೇರ್ಪಡೆ ಮಾಡಿಕೊಟ್ಟಿದ್ದಾರೆ ತಂಡಕ್ಕೆ. ಹೊಡೆತಾಗಿತ್ತು ವಿನು ಭಟ್ ಅವರಿಂದ, ಆದರೆ ಬೌಲರ್ನ ಕೈಯಲ್ಲಿ ಮತ್ತೊಮ್ಮೆ ಯಾವುದೇ ರನ್ ಸೇರ್ಪಡೆ ಇಲ್ಲ. ಪೆವಿಲಿಯನ್ನತ್ತ ಅವರ ಜಾಗವನ್ನು ನಿತೀಶ್ ಹೆಬ್ಬಾರ್ ಅವರು ಇದು. ಪಾಂಚಜನ್ಯ ತಂಡದ ನಾಯಕ ಸದಾನಂದ್ ಎಲ್ಲಿದ್ರು ವೇದಿಕೆ ಹತ್ತ ಬರಬೇಕು. ಪಾಂಚಜನ್ಯ ತಂಡದ ನಾಯಕ ಸದಾನಂದ್ 14 ರನ್.
2 ವಿಕೆಟ್ ಫಾರ್ 4 overs. 4 ಓವರ್ಗೆ 14 ರನ್ಗಳು. ಕಾರ್ತಿಕೇಯ 5ನೇ ಓವರ್ನಲ್ಲಿ ಹೊಡೆತ ಚಿನ್ಮಯ್ ಗುಡ್ಡೆ ಅವರಿಂದ ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಉತ್ತಮವಾದಂತಹ ಬ್ಯಾಟಿಂಗ್ ನಾವಿಲ್ಲಿ ಕಾಣ್ತಾ ಇದ್ದೇವೆ ಚಿನ್ಮಯ್ ಅವರಿಂದ. ಆಗಿತ್ತು ಹಾಗೆ ಅಷ್ಟೇ ಅತ್ಯುತ್ತಮವಾದ ರಕ್ಷಣೆ ಅಜಯ್ ಅವರಿಂದ. ಪಾಂಚಜನ್ಯ ತಂಡದ ನಾಯಕ ಸದಾ ಅಮರ್ ಅವರು ಟೀಮ್ ವಿಭಾ ತಂಡದ ನಾಯಕ ಮಚ್ಚಿ ವಿನಯ್ ಮಚ್ಚಿ. ಹೊಡೆತ ನಿತೀಶ್ ಅವರಿಂದ 4 ರನ್ ತಂಡಕ್ಕೆ ಸೇರ್ಪಡೆ. ಉತ್ತಮ ಅಂತ ಹೊಡೆತ ನಿತೀಶ್ ಅವರಿಂದ. ಬಾಲಿಂಗ್ ಪ್ರದರ್ಶನ ಕಾರ್ತಿಕೇಯ ಅವರಿಂದ. ಅವರಿಂದ ತಂಡಕ್ಕೆ 4 ರನ್ ಸೇರ್ಪಡೆ. ಕಾರ್ತಿಕೇಯ ಅವರು ತಮ್ಮ ಮೊದಲ ವಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅವರ ಜಾಗವನ್ನು ತುಂಬಲು ಪ್ರಶಾಂತ್ ಭಟ್ ಅವರು ಮೂವತ್ತ 4 ರನ್ಗಳ ಅವಶ್ಯಕತೆ. 1-2 ನೋ ಬಾಲ್ ಎಲ್ಲಾದರೂ ಬಂದರೆ ಸಾಧ್ಯತೆ ಇದೆ. ಪ್ರಪಂಚನ್ ಬೌಲಿಂಗ್ ನಲ್ಲಿ ನೋ ಬಾಲ್ ಆನ್ ದಿ ಲೈನ್ ಬಿದ್ದಿದೆ. 4 ಅಂಪೈರ್ ಇಂದ 4 ಎಂದು ನಿರ್ಣಯ. ತಂಡಕ್ಕೆ 5 ರನ್ ಸೇರ್ಪಡೆ. 29 ಬೇಕು 6 ಬಾಲಿಗೆ. 29 ರನ್ಗಳ ಅವಶ್ಯಕತೆ. ಅವರ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದಾರೆ ಅಜಯ್ ಅವರು. ಚಿನ್ಮಯ್ ಗುಡ್ಡೆ ಅವರಿಂದ ಈ ಮೂಲಕ ತಂಡದ ಮೊತ್ತಕ್ಕೆ 4 ರನ್ಗಳ 25 ರನ್ಗಳ ಅವಶ್ಯಕತೆ. 2 ಓವರ್ ಬಂದ್ರೆ ಚಾನ್ಸ್ ಇದೆ. ಬಂದರೆ ಚಾನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಸಾಧ್ಯತೆ ಇತ್ತು. ವೈಡ್ ಎಂದು ಅಂಪೈರ್ ನಿರ್ಣಯ. ಹೊಡೆತ ಚಿನ್ಮಯ್ ಗುಡ್ಡೆ ಅವರಿಂದ ಉತ್ತಮವಾದಂತಹ ಹೊಡೆತ. ಅಣ್ಣನಿಂದ ಪ್ರೋತ್ಸಾಹ. 3-20. ಉತ್ತಮವಾದಂತಹ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಚಿನ್ಮಯ್ ಅವರು. 2 ಬಾಲಿಗೆ 16 ರನ್ ಬೇಕು. 2 ಬಾಲಿಗೆ 16 ರನ್ನು. ಕಷ್ಟಕರ ಪರಿಸ್ಥಿತಿ ಟೀಮ್ ಹಳವಳ್ಳಿ ತಂಡಕ್ಕೆ. ಪ್ರಪಂಚನ್ ಅವರು ತುಂಬಾ ದುಬಾರಿಯಾಗಿದ್ದಾರೆ. 1-12. 1 ಬಾಲಿಗೆ 12 ರನ್ ಅವಶ್ಯಕತೆ. ಉತ್ತಮವಾದಂತಹ ಬ್ಯಾಟಿಂಗ್ ಅನ್ನು ನಾವು ಇಲ್ಲಿ ಕೊನೆಯ ಓವರ್ನಲ್ಲಿ ಕಣ್ತುಂಬಿಕೊಂಡಿದ್ದೇವೆ. ಹೊಡೆಯುವ ಪ್ರಯತ್ನ. ಈ ಮೂಲಕ ಪಂದ್ಯ ಮುಕ್ತಾಯ.
ಕೇವಲ 7 ರನ್ಗಳಿಂದ ಚಕ್ಕ ಸೋಲನ್ನ ಅನುಭವಿಸ್ತಾ ಇದ್ದಾರೆ ಟೀಮ್ ಹಳ್ಳಿ.